ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಾಗೆ ನಾನು ಒಂದು ಜ್ಯುವೆಲರಿ ಸೆಟ್ ಅನ್ನೋದು ಬಾಕ್ಸ್ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗಳ ನಾಮಕರಣದಲ್ಲಿ ಯಾರೆಲ್ಲ ಏನೆಲ್ಲ ಗಿಫ್ಟ್ ಮಾಡಿದರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇನೆ ಆ ಜ್ಯುವೆಲರಿ ಸೆಟ್ ಬಾಕ್ಸು ಅಂತ. ಇಯರಿಂಗ್ಸ್ದಿದು. ನಾವು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಯರಿಂಗ್ಸ್ ಇಟ್ಟಿರ್ತೀವಿ, ಮರ್ತೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಈ ಥರ ಇಯರಿಂಗ್ಸ್ ಬಾಕ್ಸ್ ಒಂದು ತೊಗೊಂಡ್ಬಿಟ್ರೆ ಜ್ಯುವೆಲರಿ ಶಾಪ್ಗಳಲ್ಲೆಲ್ಲ ಕೇಳಿದ್ರೆ ಅವರು ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಈ ಬಾಕ್ಸದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ಏನಿಲ್ಲ ಅಂತಂದ್ರೂ ನಾನು ಒಂದು 4-5 ಏನೋ ಖಾಲಿ ಬಿಟ್ಟಿದ್ದೀನಿ. ಅದಷ್ಟು ಫಿಲ್ ಮಾಡಬೇಕು ಅಂತ. ಟೋಟಲಿ ಒಂದು 12 ಜೊತೆ ಓಲೆಗಳನ್ನು ಇಡ್ಬೋದು, ಒಂದೇ ಹತ್ರ ಇರುತ್ತೆ ಅಂತ. ನನಗೊಂದು ಆಸೆ, ಈ ಬಾಕ್ಸ್ ಫುಲ್ಲು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಟೋಟಲ್ ಬಂದುಬಿಟ್ಟು 9 ಏನೋ ಇದೆ ಅಷ್ಟೇ. ಇದನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಇಷ್ಟಿದೆ ನನ್ನ ಹತ್ರ ಗೋಲ್ಡ್ ಇಯರಿಂಗ್ಸ್. ಮತ್ತು ಇಯರಿಂಗ್ಸ್ ಕಲೆಕ್ಷನ್ ಕೂಡ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ಇಯರಿಂಗ್ಸ್ ನನ್ನ ಹತ್ರ ಇದೆ ಸದ್ಯಕ್ಕೆ. ಡ್ರೀಮ್ ಅನ್ನೋದು ಇಷ್ಟು ಬಾಕ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಹೆಣ್ಮಕ್ಳಿಗೆ ಅಲ್ವಾ, ಒಂದೇ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ಈ ಒಂದು ಚಿನ್ನದ ರೇಟಲ್ಲಿ ನಾವು ತಗೊಂಡಂಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಫೈನಲಿ ದೇವರು ನನಗೆ ಇಷ್ಟ ಆದರೂ ಕೊಟ್ಟಿದ್ದೀನಲ್ಲಪ್ಪ ಅಂತ ನಾನು ಖುಷಿ ಪಡ್ತೀನಿ. ಇದರಲ್ಲಿ ನನ್ನ ಮದುವೆ ಆದಾಗಿಂದ ತೊಗೊಂಡಿರುವಂಥ ಇಯರಿಂಗ್ಸ್ನ ಇದರಲ್ಲಿ ಒಟ್ಟಿಗೆ ಈ ರೀತಿಯಾಗಿ ಹಾಕಿಡೋದಕ್ಕೆ ಸರಿ ಹೋಗುತ್ತೆ. ನಾವು ಬೇರೆ ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅಂದರೆ ಹುಡ್ಕಾಡ್ಕೊಂಡೇ ಇದ್ಬಿಟ್ಟಿರ್ತೀವಿ. ಎಲ್ಗಾನ ಹೋಗ್ಬೇಕಾದ್ರೆ, ಫಂಕ್ಷನ್ಗೆ ರೆಡಿ ಆಗಬೇಕಾದ್ರೆ ಈ ಥರ ಒಂದಿತ್ತು ಅಂದರೆ ಎಲ್ಲನೂ ಅದರಲ್ಲೇ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದು ನಾವು ಹಾಕ್ಕೊಂಡು ಹೊರಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾಮಕರಣದಲ್ಲಿ ಏನೇನು ಗಿಫ್ಟ್ ಬಂದಿತ್ತು ಅಂತ ಹೇಳ್ಬಿಡ್ತೀನಿ. ಫಸ್ಟಿಗೆ ಬಂದುಬಿಟ್ಟು ಈ ಒಂದು ಬೆಳ್ಳಿ ಬೌಲು, ಇದು ಒಂದು, ಮತ್ತು ಲೋಟ. ಈ ಥರ ನಾಮಕರಣಗಳಲ್ಲಿ ಈ ಥರ ಒಂದು ಕ್ಯೂಟಾಗಿರುವಂಥ ಪುಟ್ಟದಾಗಿರುವಂಥ ಬೌಲ್ಸು. ಈ ಬೆಳ್ಳಿ ಇದರಲ್ಲಿ ತೊಗೊಳ್ಬೇಕು ಅಂದರೆ ಗಿಫ್ಟ್ ಬಂದಿರುತ್ತಲ್ವ ಅದು. ಈ ಥರದ ಒಂದು ಲೋಟ ಮತ್ತು ಬೆಳ್ಳಿ. ನನಗೆ ಗ್ರಾಮ್ಸ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಗಿಫ್ಟ್ ಬಂದಿರೋ ಅಂಥದ್ದನ್ನು. ನಾನು ಅದೇ ಥರ ಕವರಲ್ಲಿ ಹಂಗೆ ಇಟ್ಟಿದ್ದೀನಿ. ಮಗುವಿಗೆ ಅನ್ನ ತಿನ್ಸೋಕ್ಕೆ, ನೀರು ಕೊಡ್ಸೋಕ್ಕೆ ಅಂತ ಹೇಳಿ ಗಿಫ್ಟ್ ಮಾಡಿರ್ತಾರೆ. ಈ ಕಾಲದಲ್ಲಿ ಈ ಒಂದು ಚಿನ್ನ ಬೆಳ್ಳಿ ರೇಟಲ್ಲಿ ಖಂಡಿತ ಚಿನ್ನ ಒಡವೆಗಳೆಲ್ಲ ಈಸ್ಕೊಳ್ಳೋದು ಭಾರಿ ಕಷ್ಟ. ಸ್ವಲ್ಪ ಮಿಡಲ್ ಕ್ಲಾಸಲ್ಲಿ ಫ್ಯಾಮಿಲೀಲಿ ಇರ್ತೀವಲ್ವ ಅಂಥವ್ರಿಗೆ, ಚೆನ್ನಾಗಿ ಸಂಪಾದನೆ ಮಾಡೋರಿಗೆ ಇದ್ಯಾವುದು ಲೆಕ್ಕನೇ ಅಲ್ಲ ಅಂದ್ಕೊಳ್ತೀನಿ ನಾನು. ಫೈನಲಿ ಇಷ್ಟು ಒಂದು ಬಂದಿತ್ತು. ಮತ್ತು ಗೆಜ್ಜೆಗಳು ಒಂದು 3 ಜೊತೆನೋ 2 ಜೊತೆನೋ ಬಂದಿತ್ತು. ಈ ಥರ ಗೆಜ್ಜೆಗಳು ಬಂದಿರುತ್ತಲ್ವ, ಈ ಥರದ್ದು. ಮತ್ತು ಸೆಟ್ ಬಂದುಬಿಟ್ಟು ಒಂದು 2 ಸೆಟ್ಟು ಇದೇ ಥರದ ಗೆಜ್ಜೆಗಳು ಬಂದಿದೆ. ಡಿಸೈನ್ ಬೇರೆ ಇದೆ, ಮತ್ತು ಈ ಥರ ಒಂದು ಗೆಜ್ಜೆಗಳನ್ನದು ಬಂದಿದೆ. ನೆಕ್ಸ್ಟು ಬಂದುಬಿಟ್ಟು ಬಟ್ಟೆಗಳೆಲ್ಲ ಒಂದು ಮಿನಿಮಮ್ ಅಂತಂದ್ರೂ ಒಂದು 20 ಡ್ರೆಸ್ಗಳು ಬಂದಿದ್ವು. ಗೋಲ್ಡ್ ಬಂದುಬಿಟ್ಟು ಒಂದು ರಿಂಗ್ ಬಂದಿತ್ತು. ಇನ್ನು ನೆಕ್ಸ್ಟು ನಮ್ಮಮ್ಮವ್ರು ಏನು ಹಾಕಿದ್ರು, ನಮ್ಮಮ್ಮ ಏನೆಲ್ಲ ನನ್ನ ಪಾಪಗೆ ಮಾಡಿಸ್ಕೊಟ್ಲು ಅಂತ ಹೇಳ್ಬಿಟ್ಟು ನಾನು ಬರೋ ವ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ನಿಮಗೆಲ್ಲ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಈ ಥರದೊಂದು ಬ್ಲ್ಯಾಕ್ ಸ್ಟಡ್ ಥರ ಬರುತ್ತಲ್ವ, ಆ ಥರದ್ದು ಒಂದು. ಮತ್ತು ಈ ಥರ ಒಂದು ಗೋಲ್ಡ್ ಚೈನು. ನನಗೆ ತುಂಬ ದಿನದಿಂದ ಆಸೆ ಇತ್ತು, ಈ ಥರ ಒಂದು ಹಾರ್ಟ್ ಶೇಪಲ್ಲಿರುವಂಥ ಚೈನ್ ಮಾಡಿಸ್ಕೊಳ್ಬೇಕು ಅಂತ. ಹಾಗೆ ಈಗ ನನ್ನ ಮಗಳಿಗೆ ಮಾಡಿಸ್ಕೊಂಡೆ. ನಾಳೆ ದಿನ ನಾನು ಒಂದು ಟೈಮ್ ಆದರೂ ಹಾಕ್ಕೊಂಡು ಆಸೆ ತೀರಿಸ್ಕೋಬೋದಲ್ಲ ಅಂತ ಹೇಳಿ ಈ ಥರದ್ದು ಒಂದು. ಮತ್ತು ಬೆಳ್ಳಿ ಊಡ್ದಾರ ಒಂದು. ಇಷ್ಟು ಐಟಮ್ಸ್ನ ಅಮ್ಮ ಕೊಡಿಸಿದ್ದಾರೆ ಸದ್ಯಕ್ಕೆ. ಇಷ್ಟು ಈ ಥರದ್ದು ಒಂದು ಚೈನ್ ಬಂದುಬಿಟ್ಟು ಗ್ರಾಮ್ಸ್ ಹೇಳ್ಬಿಡ್ತೀನಿ. ಈ ಟೋಟಲ್ ಬಂದುಬಿಟ್ಟು ನಮಗೆ 10 ಗ್ರಾಮ್ಸ್ ಬರುತ್ತೆ. ಡಾಲರ್ ಬೇರೆ ಬರುತ್ತೆ, ಅದು ಒಂದು 600 ಮಿಲ್ಲೀಸ್ ಏನೋ ಇದೆ. ಮತ್ತು 10 ಗ್ರಾಮ್ಸು ಚೈನ್ ಇದೆ. ಮತ್ತು ಖಡ್ಗ
ಮತ್ತು ಬೆಳ್ಳಿ ಉಡ್ದಾರ ಇಷ್ಟುನು ಅಮ್ಮ ಕೊಡಿಸಿದ್ದಾರೆ. ನಾನು ಅಂಗಡೀಲಿ ಮಾಡಿಸ್ಕೊಂಡಿದ್ದೆ, ವೀಡಿಯೋನ ಮಾಡ್ಕೊಂಡಿದ್ದೆ. ಮತ್ತು ನಾನು ಮನೆಗೆ ಬಂದಮೇಲೆ ಮಾಡಲಿಲ್ಲ. ಇಷ್ಟು ಕ್ಯಾಶ್ಗೆ ಅವರು ಇಷ್ಟು ಅಮೌಂಟ್ ಅನ್ನೋದು ಕೊಡ್ತಾ ಇದ್ದಾರೆ. ಫೈನಲಿ ಮತ್ತು ಇದು ಕವರ್ ಓಪನ್ ಮಾಡಿ ಇಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಹಾಗೆ ಉಪಯೋಗ ಆಗುವಂಥ ಒಂದು ಚೇರ್ ಕೂಡನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಇದು ಲವ್ ಲ್ಯಾಬ್ ಅದು ತುಂಬಾ ಚೆನ್ನಾಗಿದೆ. ಈ ಒಂದು ಅಂದರೆ ಫುಡ್ ಚೇರು, ಮಕ್ಕಳಿಗೆ ಆರಾಮ್ಸೆ ಫುಡ್ ತಿನ್ನಿಸ್ಬೋದು, ಮತ್ತು ಇದರಲ್ಲಿ ಅವ್ರನ್ನ ಕೂರಿಸ್ಬೋದು, ಮತ್ತು ಅವ್ರಿಗೆ ಈ ಥರ ಒಂದು ಆಟ ಆಡೋ ಸೆಟ್ಟು ಎಲ್ಲನೂ ಇದರಲ್ಲಿದೆ. ಇದರದ್ದು ಕೂಡ ನಾನು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಕಡಿಮೆ ಬಜೆಟಲ್ಲಿ ಆರಾಮ್ಸೆ ಇದೊಂದು ತೊಗೊಳ್ಬೋದು. ಇದಕ್ಕೆ 2 ಟೇಬಲ್ಸ್ ಕೊಟ್ಟಿರ್ತಾರೆ. ನಮಗೆ ಫುಡ್ ತಿನ್ನಿಸ್ಬೇಕಾದ್ರೆ ಒಂದು, ಮತ್ತು ಅದ್ರ ಕೆಳಗಡೆ ಒಂದು ಹಾಕ್ಕೊಳ್ಳೋಕೆ ಒಂದಿರ್ತಾರೆ. ಮತ್ತು ಬೆಲ್ಟ್ ಸೆಟ್ಟಿಂಗು ಅಷ್ಟೇ ಚೆನ್ನಾಗಿದೆ. ಮತ್ತು ಅದಕ್ಕೆ ಕೆಳಗಡೆ ಒಂದು ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. ಒಂದು ಕಡಿಮೆ ಬಜೆಟಲ್ಲಿ ಏನಾದರೂ ನೀವು ಒಂದು ಚೇರ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಇದು ಯೂಸ್ ಮಾಡ್ಬೋದು. ಆರಾಮ್ಸೆ ಚೆನ್ನಾಗಿದೆ. ಮತ್ತು ಆ ಸೀಟು, ಬೆಲ್ಟು, ಮತ್ತು ಕುತ್ಕೊಳ್ಳೋಕ್ಕೆ ನಮ್ಮ ಹೈಟ್ ಕೂಡ ನಾವು ಎಷ್ಟು ಬೇಕೋ ಅಷ್ಟು ಹೈಟ್ ಮಾಡ್ಕೊಳ್ಬೋದು. ನಾನೀಗ ಚಿಕ್ಕದಾಗಿ ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಸಾಕು ಇವಾಗ ಅವಳಿಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಾಲೆಲ್ಲ ಇಟ್ಕೊಳ್ಳೋಕೆ ಕೂಡ ಅವರು ಆರಾಮ್ಸೆ ಕೊಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಮತ್ತು ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.